ಏಜೆ ಇಷ್ಟೊತ್ತಾದ್ರೂ ಇದ್ದೇ ಇದೆಯಾ? ಯಾಕೆ ನಿದ್ದೆ ಬರಲಿಲ್ವಾ? ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಅದು ಹೇಳೋವರೆಗೂ ನಂಗೆ ನಿದ್ದೆ ಬರಲ್ಲ ಏಜೆ. ಸರಿ, ನೀನೇನು ಹೇಳಬೇಕೋ ಆರಾಮಾಗಿ ಹೇಳು. ಅದು ನೀವು ಯಾಕೆ ನನಗೆ ಬೈಲಿಲ್ಲ? ಸಡನ್ ಆಗಿ ಇಷ್ಟೊತ್ತಿಗೆ ಬಂದ್ಬಿಟ್ಟು ಯಾಕೆ ಬೈಲಿಲ್ಲ ಅಂದ್ರೆ ನಾನು ಏನು ತಿಳ್ಕೊಳ್ಳಿ? ಆರೋಗ್ಯ ಸರಿ ಇದೆ ತಾನೆ? ನಾನು ಆರೋಗ್ಯವಾಗೇ ಇದ್ದೀನಿ ಏಜೆ. ಆದರೆ ನೀವ್ಯಾಕೆ ನನಗೆ ಬೈಲಿಲ್ಲ? ಅಟ್ಲೀಸ್ಟ್ ನಿಂಗೆ ಬುದ್ಧಿ ಇಲ್ವಾ? ನಿಂಗೆ ತಲೆ ಕೆಟ್ಟಿದ್ಯಾ? ಮೆಂಟ್ಲಾ ನೀನು? ನಿನ್ನಿಂದ ನಂಗೆ ಎಷ್ಟೊಂದು ತೊಂದರೆ ಆಯಿತು ಅಂತ ಬೈಬೋದಿತ್ತಲ್ವಾ? ನೋಡು, ಈಗಾಗಲೇ ತುಂಬ ಲೇಟ್ ಆಗಿದೆ. ಹಬ್ಬ ಅಂತ ಎಲ್ಲರೂ ಓಡಾಡಿ ಸುಸ್ತಾಗಿ ಮಲಗಿದ್ದಾರೆ. ಸುಮ್ಮನೆ ಡಿಸ್ಟರ್ಬ್ ಆಗುತ್ತೆ. ಏನೇನೋ ಮಾತಾಡಬೇಡ. ಏನು ವಿಷಯ ಅದನ್ನು ಹೇಳು. ಆಯಿತು, ಅಟ್ಲೀಸ್ಟ್ ನೀವು ನಂಗೆ ಬೈಲಿಲ್ಲ ಅಂದರೂ ಪರವಾಗಿಲ್ಲ. 2 ಡೇಟ್ ಹೊಡೆದಾದ್ರೂ ಹೊಡೆದ್ಬಿಡಿ. ಇಲ್ಲ, ನೀನು ಏನು ಹೇಳ್ತಿದ್ಯಾ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ನೇರವಾಗಿ ವಿಷಯ ಬಾ. ಹೇಳ್ತೀನಿ. ನೀವು ನನ್ನ ಮನೆಗೆ ಬಿಟ್ರ ನನಗಲ್ಲಿ ಇರೋದಕ್ಕೆ ಆಗಲಿಲ್ಲ. ಅದಕ್ಕೆ ಹಠ ಮಾಡಿ ನಿಮ್ಮನ್ನ ಕರೆಸಿದ್ದು. ಕಾರಲ್ಲೂ ಬೈಲಿಲ್ಲ, ಮನೆಗೆ ಬಂದಮೇಲೂ ಏನೂ ಹೇಳಲಿಲ್ಲ. ನೀವು ಆರಾಮಾಗೇ ಇದ್ದೀರಾ? ಯಾಕೆ, ನಾನು ಆರಾಮಾಗಿದ್ದರೆ ನಿಂಗೆ ಪ್ರಾಬ್ಲಮ್ಮಾ? ಇಲ್ಲ, ನೀವು ಆರಾಮಾಗೇ ಇರಬೇಕು. ನಾನು ವಾಪಸ್ ಬರ್ತೀನಿ ಅಂತ ಹಠ ಮಾಡಿದ್ನಲ್ಲ, ಅದಕ್ಕೆ ನೀವೇನಾದರೂ ಅನ್ಕೊಂಡ್ರೇನು ಅಂತ ಕೇಳಕ್ಕೆ ಬಂದೆ ಅಜ್ಜಿ. ಕೆಲವು ಸತಿ ನಾವು ಚಿಕ್ಕ ವಿಚಾರಗಳನ್ನ ಮರ್ತು ಬಿಡ್ತೀವಿಲ್ಲ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳು. ಒಂದು ಮಗುನ ತಾಯಿ ಬೆಳೆಸ್ತಾಳೆ. 4 ವರ್ಷ ಆದಮೇಲೆ ಆ ಮಗುನ ಕರ್ಕೊಂಡೋಗಿ ಸ್ಕೂಲಿಗೆ ಸೇರಿಸಿದಾಗ ಮಗು ಸ್ಕೂಲ್ಗೆ ಹೋಗಲ್ಲ ಅಂತ ಹಠ ಮಾಡುತ್ತೆ. ಅದೇ ಮಗು ಒಂದಷ್ಟು ದಿನ ಸ್ಕೂಲ್ಗೆ ಹೋದ್ಮೇಲೆ ನಾ ಸ್ಕೂಲ್ಗೆ ಹೋಗಬೇಕು ಅಂತ ಹಠ ಮಾಡುತ್ತೆ. ಆ ಥರ ಹಠ ಮಾಡೋ ಒಂದು ಪುಟ್ಟು ಲೀಲನ್ ನೋಡಿದೆ ನಾನು. ಆ ಪುಟ್ಟು ಲೀಲಂಗೆ ಈ ಮನೇಲಿ ಇರಬೇಕು ಅಂತ ಇಷ್ಟ, ಈ ಮನೆ ಬೇಕು ಅಂತ ಅನ್ಸುತ್ತೆ. ಅದಕ್ಕೆ ಹಠ ಮಾಡ್ತಾಳೆ. ಅದಕ್ಕೆ ನಾನು ಬೇಜಾರು ಮಾಡ್ಕೊಳ್ಳೋದಾಗ್ಲಿ, ಇರಿಟೇಟ್ ಮಾಡ್ಕೊಳ್ಳೋದಾಗ್ಲಿ ಮಾಡಬಾರ್ದಲ್ವಾ? ಒಟ್ಟಿನಲ್ಲಿ ಈ ಮನೆಗೆ ಹಚ್ಕೊಂಡಿರೋ ಲೀಲನ್ ನೋಡಿದೆ ನಾನು. ಪ್ರಾಬ್ಲಿ ನಾನು ಯೋಚನೆ ಮಾಡೋದ್ರಲ್ಲೇ ಸ್ವಲ್ಪ ತಪ್ಪು ಮಾಡಿದ್ದೆ ಅನ್ಸುತ್ತೆ. ರಿಲ್ಯಾಕ್ಸ್, ಹೋಗಿ ಮಲ್ಕೋ. ಅಬ್ಬಾ, ನಂಗೀಗ ಸಮಾಧಾನ ಆಯಿತು. ಥ್ಯಾಂಕ್ ಯು ಸೋ ಮಚ್ ಏಜೆ. ಗುಡ್ ನೈಟ್. ಲೀಲಾ, ಅಲ್ಲ, ಅಳಿಯಂದ್ರು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಮಾತೇ ಇಲ್ವಲ್ಲ? ಹಾಂ, ಇಲ್ಲ ನಮ್ಮ ಸಮಾಧಾನಕ್ಕೆ ಏನಾದರೂ ಹಾಗೆ ಹೇಳ್ಬಿಟ್ಟು ಹೋದ್ರಾ? ಇಲ್ಲ, ನಮ್ಮ ಅಳಿಯಂದ್ರಂದ್ರೆ ಯಾರು? ಏಜೆ. ಇಟ್ಟು ಗುರಿ ಕೊಟ್ಟು ಮಾತನ್ನ ತಪ್ಪವ್ರಲ್ಲ. ರೇವತಿಗೆ ಏನಾದರೂ ಸರ್ಪ್ರೈಸ್ ಕೊಟ್ರೆ ಸಖತ್ ಖುಷಿ ಆಗ್ತಾಳೆ. ಈಗಲೇ ಫೋನ್ ಮಾಡ್ತೀನಿ. ಆದರೂ ಯಾಕೋ ಸ್ವಲ್ಪ ಭಯ ಆಗ್ತಿದೆಯಲ್ಲ. ಅವರು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ಮೇಲೆ ನಾನು ಹೋಗಿ ಈ ಕುಳ್ಳಿ ಮಂಜುಳ, ಶ್ರುತಿ ಹತ್ರ ಎಲ್ಲ ಬಿಲ್ಡಪ್ ತೊಗೊಂಡು ಬಂದಿದ್ದೀನಿ. ಲಲಿತಾ ಮಹಲ್ ಪ್ಯಾಲೇಸು ಅಥವಾ ಪ್ಯಾಲೇಸ್ ಗ್ರೌಂಡಲ್ಲೇ ಮದುವೆ ಮಾಡಿಸ್ತಾರೆ ಅಂತ. ಏನಾದರೂ ಸ್ವಲ್ಪ ಮಿಸ್ ಹೊಡೆದು ಅಳಿಯಂದ್ರೆ ಏನಾದರೂ ಕೈ ಕೊಟ್ಬಿಟ್ರೆ ಅಯ್ಯೋ, ಏನಪ್ಪ ಮಾಡಲಿ? ಇವಳಕ್ಕೆ ಫೋನ್ ಎತ್ತುತ್ತಿಲ್ಲ. ಇರ್ಲಿ, ಅಮ್ಮಂಗೆ ಫೋನ್ ಮಾಡ್ತೀನಿ. ಅರೆ, ಅಳಿಯಂದ್ರನ್ನೇ ನೆನೆಸ್ಕೊಂಡ್ರೆ ನಮ್ಮ ಲೀನಾ ಫೋನ್ ಮಾಡಿಬಿಟ್ಟಿದ್ದಾಳಲ್ಲಪ್ಪ. ಇಬ್ರಿಗೂ 100 ವರ್ಷ ಆಯ್ಸು. ನಿನಗೆ 100, ಅವ್ರಿಗೆ 100. ಹಲೋ ಲೀಲಾ, ನಿನ್ನ ಬಗ್ಗೆನೇ ಯೋಚನೆ ಮಾಡ್ತಿದ್ದೆ ಕಣೆ, ಹೇಳೆ. ಅಮ್ಮ, ನೀನ್ ನನ್ನ ಬಗ್ಗೆ ಆರಾಮಾಗಿ ಯೋಚನೆ ಮಾಡು. ಸದ್ಯಕ್ಕೆ ಚುಕ್ಕಿಗೆ ಫೋನ್ ಕೊಡು. ಅವಳು ಫೋನ್ ಎತ್ತುತ್ತಿಲ್ಲ. ರೇವತಿನಾ? 1 ನಿಮಿಷ ಕರಿತೀನಿ ಇರು. ರೇವತಿ, ನಿಮ್ಮ ಅಕ್ಕ ಫೋನ್ ಮಾಡಿದ್ದಾಳೆ, ಬಾರೆ. ಲೀಲಾ, ನೀನೊಂದು ಮಾತು ಕೇಳೋದೆ ಮರೆತುಬಿಟ್ಟೆ ಕಣೆ. ಅದ್ಯಾರೋ ಮನೆಗೆ ಬಂದಿದ್ದಾರೆ ಅಂದ್ರಲ್ಲ, ಓಕೆನಾ? ನಿನ್ಗೇನು ಪ್ರಾಬ್ಲಮ್ ಇಲ್ಲ? ಮನೇಲಿ ಜನ ಜಾಸ್ತಿ ಇರೋದ್ರಿಂದ ಮನೆ ಕೆಲಸ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದ್ದು ಏಜೆ ಸೊಸೆಯಾಗಿ ಕೆಲಸ ಮಾಡಿದ್ರೆ ಏಜೆಗೆ ಅವಮಾನ ಅಂತ ಹೇಳ್ತಾ ಇದೆಯಲ್ಲ. ಲೀಲಾ ಅವ್ರನ್ನ ನೋಡು, ಅವರು ಏಜೆ ಹೆಂಡತಿ. ಆದರೂ ಇದು ನನ್ನ ಮನೆ ಕೆಲಸನ ನಾನೇ ಮಾಡ್ತೀನಿ ಅಂತ ಮುತುವರ್ಜಿಯಿಂದ ಹೇಳ್ತಾರಲ್ಲ,
ಇದು ಅವಮಾನ ಅನ್ಸುತ್ತಾ ನಿಂಗೆ? ಮನೆ ಕೆಲಸ ಜಾಸ್ತಿ ಇರೋದ್ರಿಂದ ಹೌಸ್ ಕೀಪಿಂಗ್ಗೆ ಇನ್ನೂ ಒಂದಿಬ್ಬರನ್ನ ಜಾಸ್ತಿ ಕರ್ಸೋಣ. ಪಾಪ ಲೀಲಾ ಅವ್ರಿಗೆ ಎಷ್ಟು ಅಂತ ಮಾಡ್ತಾರೆ. ಏನಕ್ಕ ನೀವು ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ದೀರಾ? ಹೋಗಿ ಹೋಗಿ ಅವಳಿಗೆ ಪಾಪ ಅಂತ ಹೇಳ್ತಿದ್ದೀರಲ್ಲ, ಎಲ್ಲಾ ಕೆಲಸ ಅವಳೊಬ್ಳೆ ಮಾಡಿ ಸಾಯ್ಲಿ ಬಿಡಿ. ಹಾಗಂದ್ರೆ ತಪ್ಪೇನು ಲಕ್ಷ್ಮಿ? ಅಕ್ಕ, ನಿಮ್ಗೆ ಮರುಗ್ ಜಾಸ್ತಿ ಆಗಿದೆ ಅನ್ಸುತ್ತೆ, ಅದಕ್ಕೆ ಇನ್ಮೇಲಿಂದ ನಿಮ್ಗೆ ಡೈಲಿ 4 ಬಾದಾಮಿ ಕೊಡ್ತೀನಿ. ಅಕ್ಕ, ನೀವೇ ನೆನಪು ಮಾಡ್ಕೊಳ್ಳಿ, ಆ ಕೌಸಲ್ಯನ್ ಮನೆಗೆ ಕಳಿಸಿ ಆ ಲೀಲಾ ನಮ್ಮನ್ನ ಎಷ್ಟು ಗೋಳೆಕೊಂಡಿದ್ಲು, ಎಷ್ಟು ಅವಮಾನ ಮಾಡಿದ್ಲು, ನಮ್ ಲೈಫಲ್ಲಿ ಮಾಡ್ದಿರೋ ಕೆಲಸನೆಲ್ಲ ನಮ್ ಕೈಲಿ ಮಾಡ್ಸಿದ್ಲು. ಅಂತದಲ್ಲಿ ನೀವು ಹೋಗಿ ಹೋಗಿ ಅವಳಿಗೆ ಪಾಪ ಅಂತ ಹೇಳ್ತಿದ್ದೀರಲ್ಲ ಅಕ್ಕ. ನೋಡಿ, ಅವಳಿಗೆ ಇನ್ನೂ ಜಾಸ್ತಿ ಕೆಲಸ ಕೊಟ್ಟು ಅವಳೊಬ್ಳೆ ಅದೆಲ್ಲ ಕೆಲಸನೂ ಮಾಡಿ ಅವಳು ಕೈ ಕಲ್ಸೋದು ಅಲ್ಲೇ ಸಾಯ್ಲಿ ಬಿಡಿ. ವಿಷಯ ಅದ್ಯಾವುದೂ ಅಲ್ಲ. ಒಂದ್ ನಿಮಿಷ ನನ್ನ ಮಾತು ಕೇಳು. ಮನೇಲಿ ತುಂಬಾ ಕೆಲಸ ಇದೆ ಅಂತ ನನಗ್ ಗೊತ್ತು. ಎಲ್ಲ ಕೆಲ್ಸನೂ ನೀನೊಬ್ಳೆ ಮೈಮೇಲೆ ಹೇಳ್ಕೊಂಡು ಮಾಡಬೇಡ. ಅದಕ್ಕೆ ಅಂತ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ಏನು ಹೊಸ ಪ್ಲಾನಾ? ಅಲ್ಲ, ನಿಮಗ್ ಬುದ್ಧಿನೇ ಇಲ್ವಾ ದುರ್ಗಾ ಅವ್ರೆ? LKG ಮಕ್ಕಳು UKGಗೆ ಹೋಗುವಾಗ ಸ್ವಲ್ಪ ಆದ್ರೂ ಬುದ್ಧಿ ಬಂದಿರುತ್ತೆ, ಆದ್ರೆ ನಿಮ್ಗೆ ಚಾನ್ಸೇ ಇಲ್ಲ. ನೋಡಿ, ನಾನೇನಾದ್ರೂ ನಿಮ್ ಸುದ್ದಿಗೆ ಬಂದಿದ್ದೀನಾ? ಇಲ್ಲ ತಾನೆ. ನೀವ್ಯಾಕೆ ನನ್ನ ಸುದ್ದಿಗೆ ಬರ್ತಾ ಇದ್ದೀರಾ? ಲೈಫಲ್ಲಿ ನಾಚಿಕೆ ಅನ್ನೋದು ಇರ್ಬೇಕು ದುರ್ಗಾ ಅವ್ರೆ, ಇಲ್ಲ ಅಂದ್ರೆ ನಿಮ್ ತರ ಆಗೋಗುತ್ತೆ. ಒಂದಾದ್ಮೇಲೆ ಒಂದು ಪ್ಲಾನ್ ಮಾಡೋದು, ಅದು ಫ್ಲಾಪ್ ಆಗೋದು ಆಗ್ತಾನೇ ಇರುತ್ತೆ. ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನವಾಗಿ ಕೇಳು. ಹಲೋ, ನಿಮ್ ವಿಷಯದಲ್ಲಿ ನಿಧಾನ ಸಮಾಧಾನ ಎರಡೂ ಮಾಡಲ್ಲ. ಏನೋ ತುಂಬಾ ಒಳ್ಳೆಯವರು ಅಂತ ಪೋಸ್ಟ್ ಕೊಡ್ಕೊಂಡು ಬಂದ್ಬಿಟ್ರು. ನೀವ್ ಮಾಡೋದೆಲ್ಲ ನಾನು ಸಹಿಸ್ಕೊಳ್ಳೋಕೆ ಹಳೆ ಲೀಲಾ ಅಲ್ಲ, ನಾನು ಹೊಸ ಲೀಲಾ, ಲೀಲಾ ಪ್ರೋ ಮ್ಯಾಕ್ಸ್. ಯಾಕೆಂದ್ರೆ ನಿಮ್ಮ ಅಕ್ಕ ಬಾವನ್ಗೆ ನಿಮ್ಮ ಮೇಲೆ ತುಂಬಾ ಲವ್. ಅವರು ಪ್ರೀತಿಯಿಂದ ಏನಾದರೂ ಕೊಡ್ತಾರೆ, ನೀನು ಬೇಡ ಅಂತೀಯ, ಅವ್ರಿಗೆ ಬೇಜಾರಾಗುತ್ತೆ ಅಲ್ವಾ? ಅದಕ್ಕೋಸ್ಕರ ಅವ್ರು ಏನು ಕೊಟ್ಟರು ಈಸ್ಕೊ. ಅಮ್ಮ, ಏನು ಮಾತಾಡ್ತಿದ್ಯಾ ನೀನು? ಅವಳು ಏನಾದರೂ ಕೊಡೋದು ಕರೆದಿದ್ದಾಳೆ ಅಂತ ಹೇಳಿದ್ನ ನಾನು. ಅಯ್ಯೋ, ಸರ್ಪ್ರೈಸ್ ಅಂತ ನೀನೇ ಹೇಳ್ಬಿಟ್ಟು ಹೋದಿಯಲ್ಲೇ. ಮೋಸ್ಟ್ಲಿ ನಿನ್ನ ಮದುವೆ ವಿಷಯಕ್ಕೆ ಏನಾದರೂ ಕೊಡಕ್ಕೆ ಕರೆದಿರ್ತಾರೆ ಅನ್ಸುತ್ತೆ. ಅಕಸ್ಮಾತ್ ಕ್ಯಾಶ್ ಏನಾದರೂ ಕೊಟ್ಟರೆ ಅದನ್ನ ಕೈನಲ್ಲೋ ಪರ್ಸಲ್ಲೋ ಇಟ್ಕೊಂಡು ಬರಬೇಡ. ಯಾಕೆಂದರೆ ನೀನು ಬರೋದು ಬಸ್ನಲ್ಲಿ, ಯಾವನಾರು ಎಗರಿಸ್ಬಿಟ್ರೆ ಅದಕ್ಕೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಕವರ್ ಇಸ್ಕೊಂಡು ಅದ್ರಲ್ಲಿ ಹಾಕ್ಕೊಂಡು ಬಾ. ಅಕಸ್ಮಾತು ಜಾಸ್ತಿ ದುಡ್ಡು ಕೊಟ್ಟರೆ ಕವರಲ್ಲಿ ಬೇಡ, ಅಡುಗೆ ಮನೆಗೆ ಹೋಗಿ ಆ ಭಟ್ರ ಹತ್ರ ಒಂದು ತರಕಾರಿ ಬ್ಯಾಗ್ನ ತಗೊಂಡು ಅದ್ರೊಳಗೆ ಹಾಕ್ಕೊಂಡು ಬಾ. ಯಾರಿಗೂ ಡೌಟ್ ಬರಲ್ಲ ಕಡೆ, ನೀನು ಆರಾಮ್ಸೆ ಬರ್ಬೋದು. ಒಂದು ವೇಳೆ ಏನಾದರೂ ಒಡವೆ ಏನಾದರೂ ಕೊಟ್ಟರೆ ನನಗೆ ಫೋನ್ ಮಾಡು, ನಾನೇ ಆಟೋ ಮಾಡ್ಕೊಂಡು ಬರ್ತೀನಿ, ಇಬ್ರು ಜೋಪಾನವಾಗಿ ಬರೋಣ. ಅಮ್ಮ, ಯಾಕಮ್ಮ ಹೀಗೆ ಮಾಡ್ತೀಯಾ? ಅಯ್ಯೋ, ನಾನು ಕರೆಕ್ಟಾಗೆ ಮಾತಾಡ್ತಾ ಇದ್ದೀನಿ ನೋಡು. ಚೆಕ್ ಏನಾದರೂ ಕೊಟ್ಟರೆ ಅದನ್ನ ಮಡಚ್ಕೊಂಡು ಗಿಡಿಸ್ಕೊಂಡು ತರಬೇಡ. ಒಂದು ನೋಟ್ಬುಕ್ ಇಸ್ಕೊಂಡು ಅದ್ರಲ್ಲಿ ಇಟ್ಕೊಂಡು ಬಾ, ನಾನು ಬೇಕಾದ್ರೆ ಕ್ಯಾಶ್ ಮಾಡಿಸ್ಕೋತೀನಿ, ನೋ ಪ್ರಾಬ್ಲಮ್. ಅಮ್ಮ, ದಯವಿಟ್ಟು ಫೋನ್ ಇಡು, ನಾನು ಆಮೇಲೆ ಕಾಲ್ ಮಾಡ್ತೀನಿ. ರೇವತಿ, ಹೋಗ್ಲಿ, ನಾನು ಹೇಳಿದ್ದನ್ನ ಕೇಳಿಸ್ಕೊಳೆ. ನಾನು ಹೇಳಿದ್ದನ್ನೆಲ್ಲ ಮರಿಬೇಡ, ನೀಟಾಗಿ ಎಲ್ಲ ತಗೊಂಡು ಬಾ. ಹಾಂ, ಹಲೋ. ಅಂದ್ಕೊಂಡದು ದೇವ್ರೆ, ನಾನು ಅನ್ಕೊಂಡಿದ್ನಲ್ಲ ಅದಕ್ಕಿಂತ ಹೆಚ್ಚಾಗಿ ಅವಳು ತರಂಗ್ ಮಾಡಪ್ಪ ಪ್ಲೀಸ್. ಏನು ಕೊಡ್ಬೋದು ಅವರು? ಅಬ್ಬಾ, ನನ್ನ ಹಾರ್ಟ್ ಯಾಕೆ ಎಷ್ಟು ಜೋರಾಗಿ ಬಡ್ಕೋತಾ ಇದೆ? ಚುಕ್ಕಿಗೆ ಸರ್ಪ್ರೈಸ್ ಕೊಡ್ತಿದ್ದೀನಿ ಅಂತ ನಾನೇ ಜಾಸ್ತಿ ಎಕ್ಸೈಟ್ ಆಗ್ತಿದ್ದೀನಿ ಅನ್ಸುತ್ತೆ. ಕೂಲಿಲ್ಲ ಕೂಲ್. ಚುಕ್ಕಿಗೆ ಏನಾದ್ರೂ ಈ ಸರ್ಪ್ರೈಸ್ ತೋರಿಸಿದ್ರೆ ಇದ್ರ ಡಿಸೈನು, ಕಲರು, ಕ್ವಾಲಿಟಿ ನೋಡಿ ತಲೆ ತಿರುಗಿ ಬಿದ್ದೇ ಬಿಡ್ತಾಳೆ. ಬಿಡ 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 ಬಿಡ, ಚುಕ್ಕಿ ಸರ್ಪ್ರೈಸ್ ನೋಡಿದ ತಕ್ಷಣ ಖುಷಿ ಪಟ್ರೆ ಸಾಕು.
ಇದನ್ನ ಅಂತರ ಅಕ್ಕಂಗೆ ತೋರಿಸ್ಬೇಕು. ನಾನು ನಿನ್ನ ಮೇಲೆ ನಂಬಿಕೆ ಇಟ್ಟಿದ್ದೆ. ದುರ್ಗ ಏನ್ ಮಾಡಿದ್ರು ಈ ಮನೆ ಒಳ್ಳೇದನ್ನ ಬಯಸ್ತಾಳೆ, ಅವ್ಳು ತಪ್ಪು ಮಾಡಕ್ ಸಾಧ್ಯನೇ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ನಂಬಿದ್ದೆ. ಆದ್ರೆ ನೀನ್ ಮಾಡಿದ್ದೇನು? ಬರೀ ಒಡವೆ ವಿಚಾರ ಆಗಿದ್ರೆ ನನ್ನ ಬಂದು ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ಇದು ನನ್ನ ಫೀಲಿಂಗ್ಸ್ ಸಂಬಂಧಪಟ್ಟಿರೋದು. ಅಂಡ್ ಐ ನೆವರ್ ಟೇಕ್ ಮೈ ಫೀಲಿಂಗ್ಸ್ ಲೈಟ್ಲಿ. ಅಲ್ಲಿಲ್ಲ ತಪ್ಪು ಮಾಡಿದಾಗ ಅವಳಿಗೆ ಗೊತ್ತಾಗಲ್ಲ, ಇನ್ನೋಸೆಂಟು, ಅವಳಿಗೆ ಜವಾಬ್ದಾರಿ ಇಲ್ಲ, ನೀನಾದ್ರೂ ನೋಡ್ಬಾರ್ದಿತ್ತ ಅಂತಿದ್ದೆ. ಬಟ್ ಐ ವಾಸ್ ರಾಂಗ್. ಇವತ್ತು ನನಗೆ ಗೊತ್ತಾಯ್ತು ಆ ಜವಾಬ್ದಾರಿ ನಿನಗೂ ಇಲ್ಲ ಅಂತ. ವಯಸ್ಸಾದ ತಕ್ಷಣ ದೊಡ್ಡವರು ಅನ್ನಿಸ್ಕೊಳ್ಳಲ್ಲ, ವಯಸ್ಸಿನ ಜೊತೆ ಜವಾಬ್ದಾರಿ ಬೆಳಿಬೇಕು, ಆಗ ದೊಡ್ಡವರು ಅನ್ನಿಸ್ಕೊಳ್ಳೋದು. ಅಲ್ಲ, ಇಷ್ಟೆಲ್ಲ ಬೈದ್ರು ನಾನ್ ಮಾಡಿಲ್ಲ ಅಂತ ದುರ್ಗಾ ಯಾಕೆ ಹೇಳ್ತಾ ಇಲ್ಲ? ಸುಮ್ಮನೆ ಯಾಕೆ ಬೈಸ್ಕೊತಾ ಇದ್ದಾರೆ? ಎಜೆ, ಐ ಆಮ್ ರಿಯಲಿ ವೆರಿ ಸಾರಿ. ನೋ ದುರ್ಗಾ, ನೋ. ಸಾರಿ ಕೇಳ್ಬೇಕಾಗಿರೋ ನೀನಲ್ಲ, ನಾನು. ನಂಬದೆ ನೋಡು, ಅದ ನಾನು ಮಾಡಿದ ತಪ್ಪು. ಐ ಶುಡ್ ಬಿ ಸಾರಿ. ಹೇಳು, ಆ ಜ್ಯುವೆಲ್ಲರಿ ರೇವತಿಗೆ ತಂದಿತ್ತು ಅಂತ ನೀ ಹೇಗೆ ಅನ್ಕೊಂಡೆ? ನೀವು ಅದನ್ನ ಛಾಯಾ ಅವ್ರಿಗೆ ಕೊಡಕ್ ತಂದಿದ್ದೀರಾ ಅಂತ ಖಂಡಿತ ನನಗೆ ಗೊತ್ತಿರಲಿಲ್ಲ ಏಜೆ. ಗೊತ್ತಿಲ್ಲ ಅಂದ್ರೆ ನಿನ್ ಕೆಲಸ ನೋಡ್ಕೊಂಡು ನೀನ್ ಸುಮ್ಮನೆ ಇರ್ಬೇಕಿತ್ತು. ವಿತೌಟ್ ಮೈ ಪರ್ಮಿಷನ್ ನನ್ನ ರೂಮಿಗೆ ಬಂದು ನನ್ನ ವಸ್ತುನ ಹೇಗೆ ಮುಟ್ಟ ನೀನು? ನಂಬಿಕೆ ಕನ್ನಡಿ ಎರಡು ಒಂದೇ. ಕನ್ನಡಿ ಹೊಡೆದ್ರೆ ಮತ್ತೆ ನೀನು ಅರೇಂಜ್ ಮಾಡ್ಬೋದು, ಆದ್ರೆ ಮುಂಚಿನ ತರ ಇಮೇಜ್ನ ವಾಪಸ್ ತರದ ಕಾಲ. ನಂಬಿಕೆನೂ ಹಾಗೆ. ಯು ಲಿಟರಲಿ ಬ್ರೋಕ್ ಮೈ ಟ್ರಸ್ಟ್. ನೋಡು, ಇಷ್ಟು ದಿನ ಈ ಮನೆಗೋಸ್ಕರ ನೀನು ದುಡ್ದಿದ್ಯಾ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರೆಲ್ಲರ ಮುಂದೆ ಅವಮಾನ ಆಗ್ಬಾರ್ದು ಅಂತ ಸಪ್ರೇಟಾಗಿ ಕರ್ಕೊಂಡು ಮಾತಾಡ್ತಾ ಇದ್ದೀನಿ. ಇದ್ದೇ ಕೊನೆ. ಪಿಕ್ಕಿ ಛಾಯಾ ನನಗೆ ಸಂಬಂಧಪಟ್ಟವರು. ಅವ್ರ ವಿಷಯಕ್ಕೆ ಯಾರ ತಲೆ ಹಾಕಿದ್ರೆ ನಾ ಸುಮ್ಮನೆ ಇರಲ್ಲ. ಬಿ ಕೇರ್ಫುಲ್. ಅಕ್ಕ, ನನಗೆ ನೋವಾಗಿದೆ ಅಥವಾ ಅವಮಾನ ಆಗಿದೆ ಅಂತ ಬಿಚ್ಕೊಡ್ತಿದ್ದೀನಿ ಅಂದ್ಕೋಬೇಡ. ಒಡವೆ ಹಾಕೊಂಡ್ಮೇಲೆ ಖುಷಿ ಆಗ್ಬೇಕು, ಆ ಖುಷಿ ನೋಡಿ ಎಲ್ರೂ ಖುಷಿ ಪಡ್ಬೇಕು. ಆದ್ರೆ ಈ ಒಡವೆ ನನ್ನ ಮೈ ಮೇಲೆ ಬಿದ್ದ ತಕ್ಷಣ ಇಡೀ ಮನೆನೇ ಒಂಥರ ಆಗೋಯ್ತು. ಭಾವಂಗ್ ಹರ್ಟ್ ಆಯ್ತು, ನೀನು ಅತ್ತೆ, ಮತ್ಯಾರಿಗೋ ನೋವಾಯ್ತು, ಇನ್ಯಾರೋ ಹತ್ರು. ಇದೆಲ್ಲ ನಂಗೆ ಇಷ್ಟ ಆಗಲ್ಲ ಅಕ್ಕ, ಅದಕ್ಕೆ ಕೊಡ್ತಿದ್ದೀನಿ. ಏನೋ ಮಾಡಕ್ಕೋಗಿ ಏನೋ ಆಗೋಯ್ತು ಚುಕ್ಕಿ. ನಿನ್ಗೆ ಸರ್ಪ್ರೈಸ್ ಆಗಿ ಒಡವೆ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ಸರ್ಪ್ರೈಸ್ ಆಗಿ ನಿಂಗೆ ಕಣ್ಣೀರ್ ಕೊಟ್ಬಿಟ್ಟೆ ಕಣೆ. ಅಕ್ಕ, ನನ್ ನೋವಾಗಿಲ್ಲ ಅಂತ ಅಲ್ಲ, ಆಗಿದೆ.
ಆದ್ರೆ ಕೈಗೆ ಸಿಕ್ಕಿದ ಚಿನ್ನ ಹೋಯ್ತು ಅಂತ ಅಲ್ಲ, ಚಿನ್ನದಂತ ಅಕ್ಕ ಭಾವನ ಮನ್ಸಿಗೆ ಇದೇ ಒಡವೆಯಿಂದ ನೋವಾಯ್ತು ಅಂತ. ಅದಕ್ಕೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದೀನಿ ಅಷ್ಟೆ, ಬೇರೆ ಏನಿಲ್ಲ ಅಕ್ಕ. ನೀನ್ ತಗೋದ್ನಾ? ಚುಕ್ಕಿ, ನನ್ನಂತ ಅಕ್ಕ ಎಲ್ಲೂ ಸಿಗಲ್ಲ ಅಲ್ಲ. ತಂಗಿ ನಮ್ಮ ಮನೆಗೆ ಕರೆಸಿ ಮನೆ ಮುಂದೆ ನಿನ್ನ ಅವಮಾನ ಮಾಡಿಬಿಟ್ಟೆ. ನನ್ನಂತ ಅಕ್ಕ ನಿನ್ಗೆಲ್ಲೂ ಸಿಗಲ್ಲ ಅಕ್ಕ. ಏನಿದು? ಒಂದು ಫೋನ್ ಮಾಡ್ಲಿಲ್ವಲ್ಲ? ಅಟ್ಲೀಸ್ಟ್ ಹೊಡ್ತಿದ್ದೀನಿ ಅಂತಾದ್ರೂ ಹೇಳ್ಬೋದಿತ್ತಲ್ವಾ? ಏನ್ ಮಾಡ್ತಿದ್ದಾಳಲ್ಲಿ? ನಾನೇ ಫೋನ್ ಮಾಡ್ತೀನಿ. ಅಕ್ಕ, ಅಮ್ಮ. ಹೇಳಮ್ಮ. ಏನೇ ನೀನು? ನಾನು ಅವ್ರಲ್ಲಿ ಏನೇನ್ ಕೊಟ್ರು ಅಂತ ಇಲ್ಲಿ ಲೆಕ್ಕ ಹಾಕೊಂಡು ಕೂತಿದ್ದೀನಿ. ನೀನೊಂದು ಫೋನ್ ಆದ್ರೂ ಮಾಡಬಾರ್ದಾ? ಅದು ಸಿಕ್ಕಾಪಟ್ಟೆ ಭಾರ ಅಂತೂ ಆಗ್ತೀರಿ ಅಮ್ಮ. ಅಯ್ಯಯ್ಯೋ, ಅದನ್ನ ಕಣ್ ತುಂಬ್ಕೊಳ್ಳೋದಕ್ಕೆ ನಾನಲ್ಲಿ ಇರಬಾರ್ದಿತ್ತ? ಹೌದಮ್ಮ, ನೀನಿದ್ದಿದ್ರೆ ನನ್ನ ಜೊತೆ ನಿಂಗೂ ಹಾಯ್ ಅಜಯ್, ನೀವು ಹೇಳಿದ್ದು ನಂಗೆ ಕರೆಕ್ಟಾಗಿ ಅರ್ಥ ಆಯ್ತು. ಬರೀ ಅರ್ಥ ಆದರೆ ಸಾಲದಲ್ಲಿಲ್ಲ. ನಿನಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಬೇಕೋ ಬೇಡವೋ ಈ ಮನೆಗೆ ಸೊಸೆ ಆಗಿದೆಯಾ, ಅವರೆಲ್ಲರಿಗೂ ಅತ್ತೆ ಆಗಿದೆಯಾ. ವಯಸ್ಸಲ್ಲಿ ನೀನು ಚಿಕ್ಕವಳಾದರೂ ನಿನ್ನ ಸ್ಥಾನ ಅವರೆಲ್ಲರಿಗಿಂತ ದೊಡ್ಡದು. ಹೇಗೆ ಒಬ್ಬ ತಾಯಿ ನೋವಾಗಿರೋ ತನ್ನ ಮಗುನ ಸಂಭಾಳಿಸಿ ಸಂತೈಸ್ತಾಳೋ, ನೀನು ಅದೇ ರೀತಿ ಮಾಡಬೇಕು. ಹಾಗೆ ಮಾಡಿದಾಗಲೇ ನಿನ್ನ ಸ್ಥಾನಕ್ಕೆ ಒಂದು ಬೆಲೆ ಸಿಗೋದು, ಹಾಗೆ ನಿನ್ನ ಮತ್ತೆ ಅವರ ಸಂಬಂಧಕ್ಕೆ ಕಳೆ ಕಟ್ಟೋದು. ನೀವು ಹೇಳಿದ್ ನನಗೆ ಅರ್ಥ ಆಯ್ತು ಏಜೆ. ನಾನು ಈಗಲೇ ದುರ್ಗಾ ಅವ್ರ ಹತ್ರ ಹೋಗಿ ಅವ್ರಿಗೆ ಸಮಾಧಾನ ಮಾಡಿ ಅವ್ರು ಮುಂಚೆ ಹೇಗಿದ್ರೋ ಹಾಗಿರೋ ಹಾಗೆ ಮಾಡ್ತೀನಿ. ಗುಡ್. ಒಂದು ನೆನ್ಪಿಟ್ಕೊಳ್ಳಿಲ್ಲ, ಬರೀ ಮನೆ ಮಾತ್ರ ನಮ್ದಾದ್ರೆ ಸಾಲದು. ಮನೆ ಒಳಗಿರೋರು, ಅವ್ರ ಜೊತೆ ನಮಗಿರೋ ಸಂಬಂಧ, ಇದೆಲ್ಲ ನಮ್ದಾಗಿಸ್ಕೋಬೇಕು. ಆ ಜವಾಬ್ದಾರಿ ನಿಂತು. ಅರ್ಥ ಆಯ್ತು ಏಜೆ. ನೀನ್ ತಿದ್ಕೋಬೇಕು. ಏಜೆಗೆ ತಕ್ಕನಾದ ಹೆಂಡತಿಯಾಗಿ ಬದುಕಬೇಕು ಅಂತ ನಾನು ತುಂಬ ಸಲ ಪ್ರಯತ್ನ ಪಟ್ಟಿದ್ದೀನಿ. ಆ ಟೈಮಲ್ಲಿ ನನ್ನ ಬಿಹೇವಿಯರ್ ಆಗಲಿ, ನನ್ನ ಮಾತಾಗಲಿ, ನಾನು ಮಾಡಿರೋ ಕೆಲಸ ಆಗಲಿ ನಿನಗೆ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಹಾಗೆ ಮಾಡಿರತ್ತೆಯೇ ಹೊರತು ಪರ್ಸನಲಿ ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ ಲೀಲಾ. ಇದಕ್ಕೂ ಮೀರಿ ನನ್ನಿಂದ ನಿನಗೆ ತುಂಬ ಹರ್ಟ್ ಆಗಿದೆ ಅಂತ ಅನ್ಸಿದ್ರೆ ಐ ಆಮ್ ಸಾರಿ. ಐ ಆಮ್ ರಿಯಲಿ ರಿಯಲಿ ಸಾರಿ. ನೀವು ಸಾರಿ ಕೇಳ್ಬಿಡಿ ದುರ್ಗಾ ಅವ್ರೆ. ನೀವು ಹೇಳಿದ ನಿಜ. ನಾನು ಎಡವಟ್ಟು. ನನ್ನ ದೊಡ್ಡ ಮನುಷ್ಯಳು ಅಂತ ಟ್ರೀಟ್ ಮಾಡಿದ ತಕ್ಷಣ ನಾನು ದೊಡ್ಡ ಮನುಷ್ಯಳು ಆಗಕ್ಕಾಗಲ್ಲ. ನನ್ನ ಸಿಂಹಾಸನದ ಮೇಲೆ ಕೂರಿಸಿದ ತಕ್ಷಣ ನನ್ನ ಒಳಗಿರೋ ಮಗು ಬುದ್ಧಿ ಹೋಗಲ್ಲ. ಹಾಗಂತ ನನ್ನ ಜವಾಬ್ದಾರಿನ ಮರೆತು ನಾನು ಬದುಕಕ್ಕಾಗಲ್ಲ. ಜವಾಬ್ದಾರಿ, ಶ್ರದ್ಧೆ, ಪ್ರಾಮಾಣಿಕತೆ ಅದೇನೇ ಇದ್ರೂ ನಮ್ಮ ಮನಸ್ಸಲ್ಲಿರ್ಬೇಕು, ನಾವು ಮಾಡೋ ಕೆಲಸದಲ್ಲಿರ್ಬೇಕು. ಅದು ನಮ್ಮ ಮುಖದಲ್ಲಿ, ನಮ್ಮ ಬಾಡಿ ಲ್ಯಾಂಗ್ವೇಜಲ್ಲಿ ಕಾಣಿಸ್ಬೇಕು ಅಂತ ನಾನು ನಂಬಲ್ಲ ದುರ್ಗಾ ಅವರೇ. ನೀವು ಸಾರಿ ಕೇಳಬೇಡಿ. ಇಷ್ಟು ದಿನ ನೀವು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ನೋಡಿದ್ರೆ ನಿಮಗೆ ನಾನು ಕಂಡ್ರೆ ಆಗೋದೇ ಇಲ್ಲ ಅಂತ ನಾನು ತಪ್ಪು ತಿಳ್ಕೊಂಡಿದ್ದೆ. ಆದರೆ ನೀವು ಏಜೆ ಕೋಪನೂ ಲೆಕ್ಕಿಸ್ದೆ ನಾನು ಮಾಡಿದ ತಪ್ಪೆಲ್ಲ ನೀವು ಮಾಡಿದ್ದು ಅಂತ ನಿಮ್ಮ ತಲೆ ಮೇಲೆ ಹಾಕೊಂಡ್ರಿ. ನನ್ಗವಾಗ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅಂತ ಗೊತ್ತೇ ಆಗ್ಲಿಲ್ಲ. ನಾನು ಏಜೆ ಹತ್ರ ಹೋಗಿ ಇದೆಲ್ಲ ದುರ್ಗಾ ಅವ್ರು ಮಾಡಿದ್ದಲ್ಲ, ಇದೆಲ್ಲ ನನ್ ತಪ್ಪು ಅಂತ ಹೇಳೋದಕ್ಕೆ ಟ್ರೈ ಮಾಡಿದೆ. ಆದ್ರೆ ಅವ್ರು ನನ್ ಮಾತಾಡಕ್ಕೆ ಬಿಡ್ಲಿಲ್ಲ.
ಎಲ್ಲರ ಮುಂದೆ ನಿಮಗೆ ತುಂಬ ಅವಮಾನ ಆಗಿದೆ. ಎಜೆ ಹತ್ರ ಹೋಗೋಣ, ಎಲ್ಲ ತಪ್ಪು ನಂದೆ ಅಂತ ನಾನು ಒಪ್ಕೋತೀನಿ. ಬನ್ನಿ. ಬೇಡ ಲೀಲಾ, ಇದನ್ನ ಯಾರ ಹತ್ರನೂ ಹೇಳೋದು ಬೇಡ. ನಮ್ಮಿಬ್ಬರ ವ್ಯಕ್ತಿತ್ವ ಬೇರೆ ಬೇರೆ ಇರ್ಬೋದು. ಸಿಕ್ರ ಅಕ್ಕ? ಇಲ್ಲ ಸರು. ಅಯ್ಯೋ ಅಕ್ಕ, ನಮ್ಗೇನೋ ಅನ್ನಿಸ್ತಾ ಇದೆ, ಹೇಳು. ಅದು ಅಕ್ಕಂಗೆ ನಿನ್ನೆ ಆಗಿದ್ದ ಅವಮಾನಕ್ಕೆ ನೋವು ತಡಿಯಕ್ಕಾಗ್ದೆ ಮನೆ ಬಿಟ್ಟೇನಾದ್ರೂ ಹೊರಟೋಗ್ಬಿಟ್ರಾ ಅಂತ. ನೀನ್ ಹೇಳೋದ್ ನಿಜ ಸರು. ಮೊದಲೇ ಅವಮಾನ ಆಗಿತ್ತು, ಅದರಲ್ಲೂ ನಾವಿಬ್ರು ಸೇರ್ಕೊಂಡು ಹೋಗಿ ನೀವು ಚೇಂಜ್ ಆಗಿದ್ದೀರಾ ಅಂತ ಜಗಳ ಮಾಡಿದ್ವಿ. ಅದರಲ್ಲೂ ನೀನವ್ರ ಮನ್ಸಿಗೆ ತುಂಬಾ ಬೇಜಾರು ಮಾಡಿದೆ ಅನ್ಸುತ್ತೆ. ಅದಕ್ಕೆ ಅವ್ರ ಮನೆ ಬಿಟ್ಟು ಹೊರಟೋಗ್ಬಿಟ್ರು. ಸುಮ್ಮನೆ ಇರಿ ಅಕ್ಕ, ನೀವು ನನ್ನ ಮೇಲೆ ಏನೇನೋ ಹೇಳ್ಬೇಡಿ. ನಾನೊಬ್ಳೆ ಏನ್ ಜಾಸ್ತಿ ಮಾತಾಡಿಲ್ಲ, ನೀವು ಜಾಸ್ತಿ ಮಾತಾಡಿದ್ರಿ. ಅಯ್ಯೋ, ಅದನ್ನೆಲ್ಲ ಆಮೇಲೆ ಮಾತಾಡೋಣ. ನಡಿ, ಫಸ್ಟು ಅಕ್ಕ ಇದಾರೋ ಇಲ್ವೋ ಅಂತ ಹೋಗಿ ಚೆಕ್ ಮಾಡೋಣ. ಹೌದು, ಅಕ್ಕನ ರೂಮ್ ಚೆಕ್ ಮಾಡಿದ್ಯಾ? ಇಲ್ಲ, ಅವ್ರು ಯೂಶಲ್ ಆಗಿ ಇಷ್ಟೊತ್ತಿಗೆ ರೆಡಿಯಾಗಿ ಹೊರಗೆ ಬಂದ್ಬಿಡ್ತಾರಲ್ವಾ, ಅದಕ್ಕೆ ನಾನು ಅವ್ರ ರೂಮ್ ಚೆಕ್ ಮಾಡಲಿಲ್ಲ. ಹಾಗಿದ್ರೆ ಬಾ, ಅಕ್ಕನ ರೂಮ್ಗೆ ಹೋಗಿ ಚೆಕ್ ಮಾಡೋಣ. ಅಕ್ಕ, ನಂಗೊಂದು ಡೌಟು. ಏನು? ಅದು ನಾ ಹೇಳ್ದಲ್ಲ, ಅಕ್ಕ ಯೂಶಲ್ ಆಗಿ ಈ ಟೈಮ್ಗೆ ರೆಡಿಯಾಗಿ ಹೊರಗಡೆ ಬರ್ತಿದ್ರು ಅಂತ. ಇವತ್ತು ಬಂದಿಲ್ಲ ಅಂದರೆ ಏನಾದರೂ ಸ್ಯೂಸೈಡು. ಅಯ್ಯೋ, ಹೆದರ್ಸ್ಬೇಡ ಸರು. ನೋಡು, ಫಸ್ಟ್ ಮಾತಾಡೋದು ಬಿಟ್ಟು ರೂಮ್ಗೆ ಹೋಗಿ ಚೆಕ್ ಮಾಡೋಣ. ನೋಡಿ. ಇಷ್ಟಕ್ಕೆ ಹೀಗಂದ್ರೆ ಹೇಗೆ? ದೇವಸ್ಥಾನದಿಂದ ಹೊರಗೆ ಒಂದ್ ಜೋಡಿ ನಿಂತಿತ್ತು. 150 kg ಇರೋ ಹುಡುಗ 50 kg ಆದ್ರೆ ಹೆಂಡತಿ ಕೂದ್ಲು ಮುಡಿ ಕೊಡ್ತೀನಿ ಅಂತ ಹರಕೆ ಹೊತ್ಕೋತಿದ್ದ. ಕೇಳಿಸ್ಕೊಂಡ್ಯಾ? ಅಬ್ಬಾ, ನಿಮ್ಮಷ್ಟೆಲ್ಲ ಅಬ್ಸರ್ವ್ ಮಾಡಲ್ಲಪ್ಪ. ನನ್ನ ಕಿವಿ ನಿಮ್ಮಷ್ಟು ಶಾರ್ಪ್ ಇಲ್ಲ. ಲೀಲಾ, 1 ನಿಮಿಷ. ಸರಿಯಾಗಿ ಕುಂಕುಮ ಇಟ್ಕೊಳಕ್ಕೂ ಬರಲ್ಲ? ಥ್ಯಾಂಕ್ ಯು ದುರ್ಗಾ ಅವರೇ. ಇಲ್ಲಿ ಡಸ್ಟ್ಬಿನ್ ಎಲ್ಲಿದೆ? ಡಸ್ಟ್ಬಿನ್ ಹಿಂದಿರ್ಬೋದು, ತಗೊಂಡ್ ಬರ್ತೀನಿ. ತರೋದೇನು ಬೇಡ, ನೀನ್ ಥ್ಯಾಂಕ್ಸ್ ತಗೊಂಡೋಗಿ ಆ ಡಸ್ಟ್ಬಿನ್ಗೆ ಹಾಕೋ ಸಾಕು. ನೀವು ಇಷ್ಟು ಚೆನ್ನಾಗಿ ಮಾತಾಡ್ತೀರಾ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನನಗೂ ಅಷ್ಟೇ, ನೀನ್ ಇಷ್ಟು ಬೇಗ ನನ್ನ ಅರ್ಥ ಮಾಡ್ಕೋತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನಕ್ಕ ನಡೀತಿದೆ ಇಲ್ಲಿ? ಮಾಯ, ಮಾಟ, ಮಂತ್ರ ಎಲ್ಲ ನಡೆದಿದೆ ಅನ್ಸುತ್ತೆ ಸರು. ನೀನ್ ಹೇಳಿದ್ ನಿಜ ಕಣೆ, ಪಕ್ಕ ಮಾಟ ಮಂತ್ರ ಮಾಡಿಸಿದಾಳೆ ಅಲ್ವಾ ಅಕ್ಕ? 1 ತಿಂಗಳ ಹಿಂದೆ, ತಿಂಗಳು ಅಲ್ಲ 10 ದಿನದ ಹಿಂದೆ ಇಬ್ರು ಕೈಗೂ ಮಚ್ ಕೊಟ್ಟಿದ್ರೆ ಒಬ್ರನ್ನೊಬ್ರನ್ ಕೊಚ್ಚಾಕೊಂಡ್ಬಿಡ್ತಿದ್ರು. ಅಷ್ಟು ಕೋಪದಲ್ಲಿದ್ದವರು ಇವತ್ ನೋಡಿದ್ರೆ ಇಬ್ರು ಲವರ್ಸ್ ತರ ಆಡ್ತಿದಾರಲ್ಲ. ಹೋಯ್ತು, ಎಲ್ಲ ಹೋಯ್ತು, ಈ ಮನೆ ಮುಳುಗೋಯ್ತು. ದುರ್ಗಾರೆ, ನೀವು ಕೂತಿರಿ, ನಾನು ಬಿಸಿ ಬಿಸಿ ಫಿಲ್ಟರ್ ಕಾಫಿ ಮಾಡ್ಕೊಂಡ್ಬರ್ತೀನಿ. ಬೇಡ ಬೇಡ ಬೇಡ, ನಾನೇ ಹೋಗಿ ಮಾಡ್ಕೊಂಡ್ ಬರ್ತೀನಿ. ಅದೆಲ್ಲ ಆಗಲ್ಲ, ಬೇಕಿದ್ರೆ ಇಬ್ರು ಹೋಗೋಣ. ಈ ಡೀಲ್ ನನಗೋಕೆ, ನಡಿ. ಅಯ್ಯೋ 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 ಅಕ್ಕ, ನನ್ ಕಣ್ ಕಿತ್ಕೊಂಡ್ಬಿಡಿ ಅಕ್ಕ. ಅಯ್ಯೋ ದೇವ್ರೆ, ನನ್ನ ಮೇಲ್ ಕರ್ಕೊಂಡ್ಬಿಡಪ್ಪ. ಇದನ್ನೆಲ್ಲ ನೋಡ್ಕೊಂಡು ಬದುಕಿರೋ ಶಕ್ತಿ ನನಗೆ ಮಾತ್ರ ಇಲ್ಲ. ಅಯ್ಯೋ ಇಲ್ಲ ಅಕ್ಕ, ಇದು ನಾವ್ ಅನ್ಕೊಂಡಿರೋ ಅಷ್ಟು ಈಸಿ ಅಲ್ಲ. ನಾವು ಮೊದ್ಲು ಹೋಗಿ ದುರ್ಗಾ ಅಕ್ಕನ ಹತ್ರ ಮಾತಾಡ್ಬೇಕು. ಅವಾಗ್ಲೇ ನಮ್ಗೆ ಇದಕ್ಕೊಂದು ಉತ್ತರ ಸಿಗೋದಕ್ ಸಾಧ್ಯ. ಇಲ್ಲ ಅಂದ್ರೆ
ನಾವಿಬ್ರು ಸೈಡ್ ವಿಂಗ್ ಅಲ್ಲಿ ಇರ್ತೀವಿ. ಆ ಗ್ಯಾಪ್ ಅಲ್ಲಿ ಯಾರ್ಯಾರೋ ಬಂದು ಹೀರೋಗಳಾಗ್ಬಿಡ್ತಾರ ಅಷ್ಟೇ. ಹೌದಲ್ವಾ ಸರು? ದುರ್ಗಾ ಅಕ್ಕ ನಮ್ಮನ್ನು ಬಿಟ್ಟು ಬೇರೆ ಟೀಮ್ ಮಾಡ್ಕೊಂಡು ಹೋದ್ಮೇಲೆ ನಾವಿಬ್ರು ತಬ್ಬಲ್ಲಿ ನೀನಾದೆ ಮಗಳೇ ಅನ್ನಂಗಾದ್ವಲ್ಲೇ ಸರು. ಹ್ಞೂ ಅಕ್ಕ. ಅಲ್ಲ, ಆ ಲೀಲಾ ಜೊತೆ ಸೇರ್ಕೊಂಡು ಇನ್ನೊಂದು ಪಕ್ಷ ಕಟ್ಕೊಳ್ಳೋ ಅಂಥದ್ದು ಏನಿತ್ತು? ಅಯ್ಯೋ, ವಿಷಯ ಅದಲ್ಲ ಸರು. ದುರ್ಗಾ ಅಕ್ಕ ಯಾರ ಜೊತೆಗಾರು ಸೇರ್ಲಿ, ಅದು ಪ್ರಾಬ್ಲಮ್ ಅಲ್ಲ. ಆದರೆ ಆ ಲೀಲನ್ ಜೊತೆ ಸೇರ್ಕೊಂಡ್ರೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ? ಇಷ್ಟು ದಿನ ನಾನು, ನೀನು, ದುರ್ಗಾ ಅಕ್ಕ 3 ಜನನೂ ಸೇರ್ಕೊಂಡು ಆ ಲೀಲನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ವಿ. ಆದರೆ ಈಗ ಆ ಲೀಲಾನೇ ದುರ್ಗಾ ಅಕ್ಕನ ಜೊತೆ ಸೇರ್ಕೊಂಡು ಉಲ್ಟಾ ಪ್ಲ್ಯಾನ್ ಮಾಡಿದ್ಲು ಅನ್ಕೊಂಡ್ರೆ ಆಗ ನಾನು, ನೀನು ಇಬ್ರು ಈ ಮನೆಯಿಂದ ಗೇಟ್ ಪಾಸ್ ತಗೋಬೇಕಾಗತ್ತೆ. ಅಯ್ಯೋ, ಈಗ ಏನಕ್ಕ ಮಾಡೋದು? ನನ್ನ ಗಂಡಂದ್ರು 24 ಗಂಟೆ ಕೆಲ್ಸ ಅಂತ ಓಡಾಡ್ಕೊಂಡಿರ್ತಾರೆ. ಅವ್ರಿಗೇನಾದ್ರೂ ಈ ವಿಷಯ ಹೇಳಿದ್ರೆ, ನೀವು ಮೊದ್ಲು ಯಾಕೆ ಆ ಥರ ಪ್ಲಾನ್ ಮಾಡಿದ್ರಿ ಅಂತ ಅವರೇ ನಮ್ಮನ್ನ ಮನೆಯಿಂದ ಆಚೆ ಕಳಿಸ್ಬಿಡ್ತಾರೆ. ಹಾಂ, ಈಗ ಏಜ್ ಹತ್ರ ಹೋಗಿ ನಮಗೂ ಕೆಪಾಸಿಟಿ ಇದೆ, ನಾವು ಜವಾಬ್ದಾರಿ ತಗೋತೀವಿ ಅಂತ ಅವ್ರ ಹತ್ರ ನಂಬಿಕೆ ಗಿಟ್ಟಿಸ್ಕೊಂಡ್ವಿ ಅನ್ಕೋ. ಆಗ ಏಜೆ ನಮ್ಮನ್ನ ಮನೆಯಿಂದ ಹೊರಗೆ ಹೋಗೋಕೆ ಬಿಡಲ್ಲ. ಈ ಪ್ಲಾನ್ ವರ್ಕ್ ಆಗುತ್ತೆ ಅನ್ಕೋತೀರಾ? ಟ್ರೈ ಮಾಡೋಣ ಸರು. ಈಗ ಪ್ಲಾನ್ ಏನು ಗೊತ್ತಾ? ಬಾಯ್ಲಿ. ಇಲ್ಲ, ಸುಳ್ಳು ಹೇಳ್ತಾ ಇದೆಯಾ. ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಷಯ ಕಾಡ್ತಾ ಇದೆ. ಅದೇನು ಅಂತ ನನ್ನ ಹತ್ರ ಹೇಳ್ಕೊ. ದುರ್ಗಾ ಹತ್ರ ಹೇಳ್ಕೊಳ್ಳ? ಬೇಡ ಪಾಪ, ಅವ್ರು ಮತ್ತೆ ಟೆನ್ಷನ್ ಮಾಡಿಕೊಂಡು ಅದು ಇನ್ನೊಂದಕ್ಕೆ ತಿರುಗ್ಬಿಟ್ರೆ ತುಂಬ ಕಷ್ಟ. ಇಲ್ಲ, ನಾನು ಏನು ಅನ್ಕೊಳ್ಳಲ್ಲ. ಮುಂದೆ ಏನು ಆಗೋದು ಇಲ್ಲ. ಅದೇನು ಅಂತ ನನ್ನ ಹತ್ರ ಹೇಳ್ಕೊ. ದುರ್ಗಾ ಅವ್ರೆ, ನನ್ನ ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನಿನ್ನ ಏಜನ್ನ ದಾಟ್ ಬಂದಿದ್ದೀನಿ ಲೀಲಾ. ನಿನ್ನ ವಯಸ್ಸಲ್ಲಿ ಹೆಣ್ಮಕ್ಳ ಮನಸ್ಸಲ್ಲಿ ಏನೇನು ನಡೆಯುತ್ತೆ ಅದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ನನ್ನ ಹತ್ರ ಹೇಳಕ್ಕೆ ಮುಜುಗರ ಪಟ್ಕೋಬೇಡ. ಅದೇನು ಅಂತ ಹೇಳು. ಹಾ, ಅದು ಬೇಡ ಬಿಡಿ, ನಾನು ಅನುಭವಿಸ್ತಿರೋದೇ ಸಾಕು. ಇನ್ನು ಅದನ್ನ ನಿಮಗೆ ಹೇಳಿ ನೀವು ಅನುಭವಿಸೋದೇನು ಬೇಡ. ನಾನೇ ಹೇಗೋ ಮ್ಯಾನೇಜ್ ಮಾಡ್ಕೋತೀನಿ. ಒತ್ತಾಯ ಇಲ್ಲ. ನಿನಗೆ ಯಾವತ್ತು ಹೇಳಬೇಕು ಅಂತ ಅನ್ಸುತ್ತೋ ಅವತ್ತು ಬಂದು ನನ್ನ ಹತ್ರ ಹೇಳ್ಕೊ. ಆದರೆ ಒಂದು ಮಾತು ನೆನ್ಪಿಟ್ಕೊ, ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ರೆ ನಿಮಗೆ ಬರೋ ಪ್ರಾಬ್ಲಮ್ಸು ಅರ್ಧಕ್ಕರ್ಧ ಸಾಲ್ವ್ ಆಗೋಗುತ್ತೆ. ನೀವಿಬ್ರು ಚೆನ್ನಾಗಿದ್ರೆ ನಿಮ್ಮನ್ನ ಯಾರೂ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೂ ಮೀರಿ ಏನಾದರೂ ಆದರೆ ನಿನಗೆ ನಾನಿದ್ದೀನಿ. ಡೋಂಟ್ ವರಿ.